ಎಲ್ಲರಿಗೂ ನಮಸ್ಕಾರ. ನಾಳೆ ನವರಾತ್ರಿಯ ಕೊನೆಯ ದಿನ ಅಂತಲೇ ಹೇಳ್ಬೋದು. ಅಂದರೆ 10ನೇ ದಿನದ ನವರಾತ್ರಿ, ಆದರೆ ತಿಥಿ ಬಂದು ನವಮಿ ತಿಥಿ ಆಗಿರುತ್ತದೆ. ಅಕ್ಟೋಬರ್ 1ನೇ ತಾರೀಕು ತುಂಬ ಹಬ್ಬಗಳನ್ನು ಮಾಡ್ತೀವಿ, ಹಾಗೆ ಪೂಜೆಗಳನ್ನು ಕೂಡ ಮಾಡ್ತೀವಿ. ಅಂದರೆ ಕನ್ಯಾ ಪೂಜೆನ ಮಾಡ್ತೀವಿ, ಸರಸ್ವತಿ ಪೂಜೆನ ಮಾಡ್ತೀವಿ, ಹೊಸಲು ಪೂಜೆನ ಮಾಡ್ತೀವಿ, ಹಾಗೆ ಬನ್ನಿ ಮರದ ಪೂಜೆ ಕೊನೆ ಪೂಜೆನೂ ಕೂಡ ಮಾಡ್ತೀವಿ. ಹಾಗೆ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಜೊತೆಗೆ ಆಯುಧ ಪೂಜೆನೂ ಕೂಡ ನಾಳೆ ಮಾಡ್ತೀವಿ. ಇಷ್ಟೊಂದು ಹಬ್ಬಗಳನ್ನು ನಾಳೆ ಮಾಡ್ತೀವಿ. ಅದಕ್ಕೆ ಹಿಂದೂ ಧರ್ಮದಲ್ಲಿ ನಾಳೆ ಹೆಚ್ಚಿನ ಮಹತ್ವವನ್ನು ಕೂಡ ಕೊಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ನಾಳೆ ಸಿದ್ಧಿದಾತ್ರಿ ದೇವಿ ಅಮ್ಮನವರ ಪೂಜೆ ಜೊತೆಗೆ ಆಯುಧ ಪೂಜೆ ಇವುಗಳೆಲ್ಲವೂ ಇರೋದ್ರಿಂದ ಕೆಲವರು 9 ದಿನಗಳ ಕಾಲ ಉಪವಾಸ ವ್ರತವನ್ನು ಮಾಡೋದಕ್ಕೆ ಆಗದೇ ಇರುತ್ತೆ, ಕೆಲವರಿಗೆ ಸುಸ್ತಾಗುತ್ತೆ, ಸಾಧ್ಯ ಆಗದೇ ಇರ್ಬೋದು. ಅಂಥವರು ನಾಳೆ 1 ದಿನ ಉಪವಾಸ ವ್ರತವನ್ನು ಮಾಡಿದ್ರೆ ಅದು 9 ದಿನಗಳ ಉಪವಾಸದ ಪೂಜೆಗೆ ಸಮ ಅಂತಲೇ ಹೇಳ್ತಾರೆ. ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಕನ್ಯಾ ಪೂಜೆನ ಹೇಗೆ ಮಾಡೋದು, ಹಾಗೆ ಯಾವ ರೀತಿ ಮಕ್ಕಳಿಗೆ ತಾಂಬೂಲನ ಕೊಡಬೇಕು, ಇವುಗಳೆಲ್ಲವನ್ನು ವಿವರವಾಗಿ ತಿಳಿಸಿದ್ದೀನಿ. ಸಂಜೆ ನೀವು ಕನ್ಯಾ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವತ್ತು ಕೂಡ ಮಾಡ್ಬೋದು, ಇವತ್ತು ಮಾಡೋದಕ್ಕೆ ಆಗದೇ ಇರೋರು ನಾಳೆನ ಮಾಡ್ಬೋದು. ಅಕ್ಟೋಬರ್ 1ರಂದು ದುರ್ಗಾದೇವಿಯ 9ನೇ ಅವತಾರವಾದ ಸಿದ್ಧಿದಾತ್ರಿ ಅಮ್ಮನವರನ್ನು ನಾಳೆ ಪೂಜೆ ಮಾಡ್ತೀವಿ. ನಾಳೆ ನೀವು ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂದರೆ ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸ್ಬೇಕಾಗುತ್ತೆ. ಹಾಗೆ ಸಿದ್ಧಿದಾತ್ರಿ ಅಮ್ಮನವರಿಗೆ ಸಂಪಿಗೆ ಹೂವು ಅಥವಾ ಮಲ್ಲಿಗೆ ಹೂವನ್ನು ಪೂಜೆಗೆ ಇಡಬೇಕು. ಅದು ತಾಯಿಗೆ ತುಂಬಾ ಇಷ್ಟ. ತಾಯಿಗೆ ನೈವೇದ್ಯ ಅಂತ ಬಂದರೆ ಎಳ್ಳಿನಿಂದ ಮಾಡಿದಂತಹ ನೈವೇದ್ಯ ಪ್ರಸಾದವನ್ನು ನೀವು ಇಡಬೇಕು. ಎಳ್ಳಿನಿಂದ ಎಳ್ಳುಂಡೆ ಮಾಡಿರ್ಬೋದು ಅಥವಾ ಪುಳಿಯೋಗರೆ ಮಾಡ್ಬೋದು. ಅದರ ಜೊತೆಗೆ ಎಳ್ಳಿನಿಂದ ಬೇರೆ ಥರದ ಸಿಹಿಯನ್ನು ಕೂಡ ಮಾಡ್ಬೋದು. ಎಳ್ಳಿನಿಂದ ಮಾಡಿರುವಂತಹ ಪ್ರಸಾದವನ್ನು ನಾಳೆ ಸಿದ್ಧಿದಾತ್ರಿ ಅಮ್ಮನವರಿಗೆ ಅರ್ಪಿಸಬೇಕು. ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾಗಿರುವಂತಹ ಮಂತ್ರ ಓಂ ರೀಂ ಸಿದ್ಧಿದಾತ್ರೆ ನಮಃ. ಹಾಗೆ ಧ್ಯಾನ ಮಂತ್ರವನ್ನು ಕೂಡ ಹೇಳುತ್ತೇನೆ, ಕೇಳಿಸ್ಕೊಳ್ಳಿ. ಯಾ ದೇವಿ ಸರ್ವಭೂತೇಶ್ವರ ಸಿದ್ಧಿದಾತ್ರಿ ರೂಪೇಣ ಸಂಹಿತ ನಮಸ್ತೈಸ್ಯ 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 ನಮೋ ನಮಃ. ಈ ಧ್ಯಾನ ಮಂತ್ರವನ್ನು ಕೂಡ ಪೂಜೆ ಮಾಡಬೇಕಾದ್ರೆ ಹೇಳಿ. ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಶುರುವಾಗೋದು 30ನೇ ತಾರೀಕು ಮಂಗಳವಾರ ಸಾಯಂಕಾಲ 6 ಗಂಟೆ 7 ನಿಮಿಷದಿಂದ ಪ್ರಾರಂಭವಾಗುತ್ತೆ. ಮುಗಿಯೋದು ಬುಧವಾರ 7 ಗಂಟೆ 2 ನಿಮಿಷ ಸಾಯಂಕಾಲ. ಅಂದರೆ ನಾವು ಪೂಜೆ ಮಾಡಬೇಕಾಗಿರೋದು ತಾಯಿಗೆ ಬುಧವಾರ ಬೆಳಗ್ಗೆ, ಅಂದರೆ ಅಕ್ಟೋಬರ್ 1ನೇ ತಾರೀಕು ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಮಾಡಬೇಕು. ಅದೇ ದಿನ ಆಯುಧ ಪೂಜೆನೂ ಕೂಡ ಇದೆ. ಆಯುಧ ಪೂಜೆನ ಕೂಡ ಹೇಗೆ ಮಾಡೋದು, ಹಾಗೆ ಹೊಸ್ತಿಲು ಪೂಜೆನೂ ಹೇಗೆ ಮಾಡೋದು ಅಂತ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಕನ್ಯಾ ಪೂಜೆ ಬಗ್ಗೆ ನಿಮಗೆ ಮೊದಲೇ ತಿಳಿಸಿದ್ದೀನಿ, ಆ ವಿಡಿಯೋ ಬೇಕಿದ್ರೆ ನೋಡ್ಕೋಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಹಾಗೆ ನಾಳೆ ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಬಂದು 4 ಗಂಟೆ 33 ನಿಮಿಷದಿಂದ 5 ಗಂಟೆ 21 ನಿಮಿಷದವರೆಗಿದೆ. ಈ ಸಮಯದಲ್ಲಿ ನೀವು ಬನ್ನಿ ಮರದ ಪೂಜೆನೂ ಮಾಡ್ಬೋದು, ಅಥವಾ ಮಡ್ಲಕ್ಕಿ ಕೊಡೋರಿದ್ದರೆ ಮಡ್ಲಕ್ಕಿನೂ ಕೂಡ ಕೊಡಬಹುದು. ನಂತರ ಬೆಳಗ್ಗೆ 9 ಗಂಟೆ 28 ನಿಮಿಷದಿಂದ 11 ಗಂಟೆ 39 ನಿಮಿಷದವರೆಗೆ ಇದೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು. ಇದಾಗಿಲ್ಲ ಅಂದರೆ ಅಭಿಜಿತ್ ಮುಹೂರ್ತನೂ ಕೂಡ ಇದೆ. ಅಭಿಜಿತ್ ಮುಹೂರ್ತ 11 ಗಂಟೆ 45 ನಿಮಿಷಕ್ಕೆ ಶುರುವಾಗಿ 12 ಗಂಟೆ 33 ನಿಮಿಷಕ್ಕೆ ಮುಗಿಯುತ್ತೆ. ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರೂ ತುಂಬಾ ಒಳ್ಳೆಯದು. ಗೋಧೂಳಿ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಕನ್ಯಾ ಪೂಜೆ ಮಾಡೋರು ಮಾಡ್ಬೋದು, ಹೊಸ್ತಿಲು ಪೂಜೆನೂ ಕೂಡ ಮಾಡ್ಬೋದು. ಸಮಯ ಯಾವಾಗ ಅಂದರೆ 6 ಗಂಟೆ 10 ನಿಮಿಷದಿಂದ 6 ಗಂಟೆ 34 ನಿಮಿಷದವರೆಗೆ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬೋದು. ಹಾಗೆ ಸಿದ್ಧಿದಾತ್ರಿ ಅಮ್ಮನವರಿಗೆ ಯಾವ ರಂಗೋಲೆ ಬಿಡಬೇಕು ಅಂತಲೂ ಕೂಡ ತಿಳಿಸ್ತೀನಿ. ಈಗ ರಂಗೋಲೆ ಬಿಡೋದ್ರ ಜೊತೆಗೆ ತಾಯಿಯ ಮಹತ್ವವನ್ನು ಕೂಡ ನಿಮಗೆ ಹೇಳ್ತೇನೆ. ನಮ್ಮ ಹಿಂದೂ ಪುರಾಣ ಕಥೆಗಳ ಪ್ರಕಾರ ಹೇಳೋದಾದರೆ ಸಿದ್ಧಿದಾತ್ರಿ ಎಂದರೆ ಇಷ್ಟಾರ್ಥಗಳನ್ನು ಪೂರೈಸುವಂತಹ ತಾಯಿ. ಹಾಗೆ ಸಿದ್ಧಿದಾತ್ರಿ ತಾಯಿಯು ಪಾರ್ವತಿ ದೇವಿಯ 9ನೇ ರೂಪವಾಗಿರ್ತಾಳೆ. ಸಿದ್ಧಿದಾತ್ರಿ ತಾಯಿಯ ಅವತಾರವು ತುಂಬಾ ಶಕ್ತಿಯುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಆಕೆಗೆ 4 ತೋಳುಗಳಿದೆ. ತಾಯಿಯ ಬಲಭಾಗದಲ್ಲಿ ಅಂದರೆ ಬಲಗಡೆ ಕೈಯಲ್ಲಿ ಚಕ್ರ ಮತ್ತು ಮೇಲ್ಗಡೆ ಕೈಯಲ್ಲಿ ಗದೆಯನ್ನು ಕೂಡ ನೋಡಬಹುದು. ಎಡಗೈಯಲ್ಲಿ ಶಂಖನ ಹಿಡ್ಕೊಂಡಿರ್ತಾಳೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾಳೆ. ಸಿದ್ಧಿದಾತ್ರಿ ತಾಯಿಯು ಅತ್ಯಂತ ಸುಂದರವಾದ ರೂಪವನ್ನು ಹೊಂದಿರ್ತಾಳೆ ಅಂತ ಕಥೆಗಳಲ್ಲಿ ಹೇಳ್ತಾರೆ. ತಾಯಿಯ ವಾಹನ ಸಿಂಹವಾಗಿರುತ್ತದೆ. ಸಿದ್ಧಿದಾತ್ರಿ ತಾಯಿಯು ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ. ಸಿದ್ಧಿದಾತ್ರಿ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ತಾಯಿ ಸಂತೋಷದಿಂದ ನಮಗೆ ಸಮೃದ್ಧಿ ಮತ್ತು ಅದೃಷ್ಟ ಅನುಗ್ರಹಗಳನ್ನು ನೀಡ್ತಾಳೆ ಅನ್ನೋ ನಂಬಿಕೆ ಇದೆ. ನಾಳೆ ಹೊಸ್ತಿಲು ಪೂಜೆನೂ ಕೂಡ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಆಯುಧ ಪೂಜೆನೂ ಕೂಡ ಮಾಡಬೇಕು, ಅದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ. ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಧನ್ಯವಾದಗಳು.